ಎಸ್. ನೀವ್ ಹೇಳ್ತಾ ಇದ್ರಿ ಯಾವಾಗ್ಲೂ 7 ವರ್ಷದಿಂದ ಕಷ್ಟಪಟ್ಟಿದ್ದೀನಿ, 7 ವರ್ಷದಿಂದ. ನೀವು ಅಷ್ಟೇ 1 ಇಯರ್ 2 ಇಯರ್ ಆಯ್ತು. ಒಂದು ಚಿಕ್ಕ ಘಟನೆ ಮುಗ್ಗರ್ಸ್ ಬೀಳ್ಬೋದು, ಹಿಂಗಾಗ್ಬೋದು ಅಂತ ಅನ್ಸಿಲ್ವಾ? ಇದೆ, ಕೆಲವೊಂದೊಂದು ಘಟನೆ. ಕೆಲವೊಂದು ತುಂಬಾ ಇದೆ, ಕೇಳಕ್ಕಾಗಲ್ಲ ಅಷ್ಟೇ, ಬಟ್ ಇದಾವೆ. ಇಟ್ಸ್ ಆರ್ ವೆರಿ ಪರ್ಸನಲ್. ಆ ತರ ತುಂಬಾ ಸಿಚುವೇಶನ್ಸ್ ಬಂದೈತೆ, ಬಟ್ ನನಗೆ ಗೊತ್ತಿಲ್ಲ ಏನ್ ಮಾಡಿದೀನಿ ಅಂತ. ಹ್ಯಾವ್ ಅದೊಂದು ಇದಿದೆ, ಏನೋ ಯಾವ ಟೈಮಲ್ಲೂ ನನಗೆ ಬೀಳಕ್ ಆಗಿಲ್ಲ, ಬಂದಿದ್ದೀನಿ ಹೆಂಗೋ ಬಂದಿದ್ದೀನಿ ಅಂತ ಬಂದ್ಬಿಟ್ಟಿನಿ. ಐ ಡೋಂಟ್ ನೋ ಯಾರು ಆ ಥರ ಏನಾಗಿತ್ತು ಅಂತ. ಐ ಥಿಂಕ್ ರೀಸೆಂಟ್ ಆಗಿ ಗಿಲ್ಲಿ ನಟ 2 ಮಿಲಿಯನ್ ಮಾಡಾಕಿದ್ರು ಪಟ್ ಅಂತ. ಅಲ್ಲಿ ಅಂಟಿಲ್ ದಟ್ ನಾನೇ ಫಸ್ಟ್ ಅನ್ಸುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಸ್ಟೆಸ್ಟ್ 1 ಮಿಲಿಯನ್ ಮಾಡಿದ್ದು. ಅಷ್ಟು ಬೇಗ ಬಂದ್ಬಿಟ್ಟೆ ನಾನು. ನನಗೆ ಯಾವತ್ತು ನನಗೆ ಅನ್ಸಿಲ್ಲ. ನನಗೆ ತುಂಬಾ ದಿನ ಇದೆ, ರಿಗ್ರೆಟ್ ಮಾಡಿದೀನಿ, ಏನಾಗ್ಬೋದು ಅಂತ ರಿಗ್ರೆಟ್ ಮಾಡಿರೋ ಡೇಸ್ ತುಂಬಾ ಐತೆ. ಬಟ್ ಇವತ್ತು ಐ ಆಮ್ ಒನ್ ಆಫ್ ದ ಮೋಸ್ಟ್ ಪೇಡ್ ಇದು ಕಾಂಟೆಂಟ್ ಕ್ರಿಯೇಟರ್ ನಾನು ಕೂಡ ಕರ್ನಾಟಕದಲ್ಲಿ. ಐ ವಿಲ್ ಕಮ್ ಇನ್ ಟಾಪ್ 3 ಈಸಿಲಿ. ಸೊ ನನಗೆ ಏನಂತ ಅಂದ್ರೆ ಅದು ಭಯ ಇತ್ತು, ಬಟ್ ಎಂಡ್ ಆಫ್ ದ ಡೇ ಮಾಡಬೇಕು. ನಾನು ಯಾವತ್ತೂ ಅದೇ ಹೇಳ್ತಿರ್ತೀನಿ, ವಾಟ್ಸ್ ಯುವರ್ ಇನ್ಸ್ಪಿರೇಷನ್ ಅಂತ ಯಾರು ಕೇಳಿದಾಗ ಏನಕ್ಕೆ ನಾನು ಫೇಲ್ ಆಗ್ಬಿಡ್ತೀನಿ ಅನ್ನೋ ಬೈಕೆ ನಾನು ಫೇಲ್ ಆಗಬಾರ್ದು, ನಾನು ಬೀಳ್ಬಾರ್ದು, ನಾನು ಯಾರ ಮುಂದೆನೂ ಕಡಿಮೆ ಆಗಬಾರ್ದು, ಇಲ್ಲಿ ಆಗಲ್ಲ ಅಂತ ನಾನು ಮಾಡಿ ತೋರಿಸ್ಬೇಕು. ಅದಕ್ಕೋಸ್ಕರ ನಾನು ಅಂತ ಅನ್ಕೊಂತೀನಿ. ನಮ್ಮನ್ನ ನಾವು ಇನ್ಸ್ಪಿರೇಷನ್ ಆಗಿ ತಗೊಬೇಕು. ನಮ್ಮನ್ನ ಇವಾಗ ನಾನು ಹಿಂಗೆ ಕೂತಿದ್ದೀನಿ, ಒಳ್ಳೆ AC ರೂಮಲ್ಲಿ ಇದ್ದೀನಿ, ಒಳ್ಳೆ ವಾಚ್ ಹಾಕಿದ್ದೀನಿ, ಒಳ್ಳೆ ಬಟ್ಟೆ ಹಾಕಿದ್ದೀನಿ. ನಾಳೆ ನಿನಗೆ ಇದೆಲ್ಲ ಸಿಕ್ಕಿಲ್ಲ ಅಂದ್ರೆ ನೀನ್ ಚೆನ್ನಾಗಿರ್ಬೇಕು ಅಂತ ಅನ್ಸುತ್ತಾ? ಚೆನ್ನಾಗಿರ್ತೀಯ? ನನಗಾಗಲ್ಲ. ನಾನು ಇದಕ್ಕಿಂತ ಚೆನ್ನಾಗಾಗ್ಬೇಕು ಅಂತೀನಿ, ಇಲ್ಲ ಅಂದ್ರೆ ಇಲ್ಲೇ ಇರಬೇಕು ಅಂತ ಅನ್ಕೊಂತೀನಿ. ಇದಕ್ಕಿಂತ ಕೆಳಗಡೆ ಹೋಗಕ್ ನನಗೆ ಇಷ್ಟ ಇಲ್ಲ. ಅದಕ್ಕಿಂತ ಕೆಳಗಡೆ ಹೋಗಕ್ ಏನೇನ್ ಮಾಡ್ಬೇಕು, ತಲೆ ಹಿಡಿಯೋದು, ತಲೆ ಹೊಡೆಯೋದು, ಇವೆರಡು ಬಿಟ್ಟು ಇನ್ನೇನೇನ್ ಮಾಡ್ಬೇಕೆಲ್ಲ ಮಾಡಕ್ ರೆಡಿ ಇದೀನಿ. ನಾನು ಕಷ್ಟಪಡ್ತೀನಿ. ನಾನು ಐ ಬಿಲೀವ್ ಇನ್ ಹಾರ್ಡ್ ವರ್ಕ್. ಲಕ್ಕು ಇನ್ನೊಂದು ಆಗ್ಬಿಡುತ್ತೆ, ಹೋಗ್ಬಿಡುತ್ತೆ, ಇವೆಲ್ಲ ನಾನು ನಂಬಲ್ಲ. ಕಷ್ಟಪಟ್ರೆ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಕಷ್ಟಪಡ್ಬೇಕು, ನಾನು ಪಡ್ತೀನಿ ಅಷ್ಟೇ. ನೀವು ಕೂಡ ಕಷ್ಟಪಟ್ಟೆ ಬಂದಿರೋದು. ಏನೋ ಒಂದು ಚಿಕ್ಕ ವಿಷಯಕ್ಕೆ ಎಡವಿ ಬಿದ್ರೆ ಮತ್ತೆ ಅದನ್ನ ಎತ್ಕೊಳ್ಳೋದು ಹೆಂಗೆ ಎತ್ಕೋತೀರಾ? ನನಗ್ ಒಂದೇನಂದ್ರೆ ಚಿಕ್ಕದೇನಾದ್ರು ಆಗಿ ಅಥವಾ ಏನೋ ಒಂದು ದೊಡ್ಡದೇ ಆಗಿ ನನ್ಗೆ ಅಕಸ್ಮಾತ್ ಆಗ್ತಿಲ್ಲ ಇವಾಗ ನನ್ನ ಕೈಯಲ್ಲಿ ಅಂದ್ರೂ ನಾನು ಬಿಡ್ಬಿಡೋಣ ಅಂದ್ರೂ ನನ್ನ ರೆಸ್ಪಾನ್ಸಿಬಿಲಿಟೀಸ್ ನಂಗೆ ಬಿಡಲ್ಲ. ಬಿಕಾಸ್ ನಮ್ಮ ಮಮ್ಮಿಗೆ ಆಗ್ಲಿ, ಇವಾಗ ನಮ್ಮ ಮನೇಲಿ ನಾನು ದುಡಿತಾ ಇದ್ದೀನಿ ಅಂತ ಅಂದ್ರೆ ನಂಗೆ ಪ್ರಾಪರ್ಟಿ ಕಟ್ಟೋದ್ರಿಂದ ಎಲ್ಲ, ಒಂದು ಫೋನ್ EMI ಇಂದ ಎಲ್ಲ ನಾನೇ ಕಟ್ಟೋದ್ರಿಂದ, ಸೊ ನನಗೆ ನನ್ನ ರೆಸ್ಪಾನ್ಸಿಬಿಲಿಟೀಸ್ ನಂಗೆ ನೆಮ್ಮದಿಯಾಗಿರಕ್ ಬಿಡಲ್ಲ. ನೀನ್ ಕೆಲಸ ಮಾಡ್ಲೇಬೇಕು ಅಂತ ಹೇಳ್ತಾ ಇರ್ತೆ. ಸೊ ಅದಕ್ಕೆ ಅದು ಒಂದು ಇದಿದೆಯಲ್ಲ, ಒಂದು ಛಲ, ಒಂದು ಹಠ. ನನ್ನ ರೆಸ್ಪಾನ್ಸಿಬಿಲಿಟೀಸ್ ನಾನು ಇವತ್ತು ಎಷ್ಟೇ ಜ್ವರ ಇದ್ರು ಎದ್ ನಿಂತ್ಕೋಬೇಕು ಅನ್ನೋ ಒಂದು ಛಲ ಇದೆಯಲ್ಲ, ಐ ಗೆಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ ನೀವು ಇಲ್ಲಿ ಬೀಳ್ತಾ ಇದ್ದೀರಾ ಇವಾಗ ಅಂತ ಅಂದ್ರೂ ಅದು ನಿಮ್ಗೆ ಹೆಂಗೋ ಒಂದು ಸೇವ್ ಮಾಡ್ಕೊಬಿಡುತ್ತೆ. ಆ ಛಲ, ಒಂದು ಹಠ ನಂಗೆ ನೆಮ್ಮದಿಯಾಗಿರಕ್ ಬಿಡಲ್ಲ ಅಷ್ಟೇ. ಇರಾಕ್ ಬಿಡುತ್ತೆ ಅಂತ. ಎಸ್. ಇದೆಲ್ಲದ್ರ ನಡುವೆ ಹೆಂಗ್ ನಡೀತಾ ಇದೆ ಜೀವನ? ತುಂಬಾ ಚೆನ್ನಾಗಿ ನಡೀತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಕ್ವಶನ್ ಕೇಳಿದ್ರೆ ಲಾಜಿಕ್ ಅನ್ಸಲ್ಲ. ನಾನು ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ಏಕೆ? ನನಗೆ ಯಾವತ್ತು ಆತರ ಜೀವನದಲ್ಲಿ ಈ ತರ ಒಂದ್ ಕಷ್ಟ, ಮನೆ ಸಾಕ್ಬೇಕು, ಮನೆಗ್ ತಂದು ಕೊಡ್ಬೇಕು, ಇನ್ನೊಂದು ಮತ್ತೊಂದು ಇಲ್ಲ. ನನ್ ಬಾರ್ನ್ ಗೋಲ್ಡನ್ ಸ್ಪೂನ್. ಸೊ ನನಗೆ ಆತರ ತೊಂದ್ರೆ ಅನ್ನೋದೇನಿಲ್ಲ ಲೈಫ್ ನಲ್ಲಿ. ಬಿಕಾಸ್ ನನ್ ಕಷ್ಟಪಟ್ಟು ನಮ್ಮ ಮನೆಯವ್ರಿಗೆ ಆಸ್ತಿ ಮಾಡ್ಬೇಕನ್ನೋದಿಲ್ಲ, ಅಥವಾ ನನ್ನ ಮನೆಗೆ ಏನೋ ಒಂದು ತಂದ್ಕೊಡ್ಬೇಕನ್ನೋದಿಲ್ಲ, ಮತ್ತೊಂದು ಏನಿಲ್ಲ. ಗಾಡ್ಸ್ ಗ್ರೇಸ್, ನಮ್ಮ ತಂದೆ ತಾಯಿ ಆಶೀರ್ವಾದ ಎಲ್ಲ ಚೆನ್ನಾಗಿದ್ದೀನಿ. ಅದು ಬಿಟ್ರೆ ನನಗೆ ಯಾವತ್ತು ಕಷ್ಟ ಅಂತ ಏನ್ ಬಂದಿಲ್ಲ ಮೇಡಮ್. ಜೀವನ ಚೆನ್ನಾಗಿದೆ, ನಾನು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಏನ್ ನೋಡ್ತೀರಾ ಅದಕ್ಕಿಂತ ತುಂಬಾ ಚೆನ್ನಾಗಿದೆ. ಎಸ್. ಇದೆಲ್ಲದರ ನಡುವೆ ಸರ್ ಏನಾಗುತ್ತೆ ಅಂದ್ರೆ, ಕೆಲವೊಂದೊಂದು ಸ್ನೇಹನೇ ಆಗ್ಲಿ, ಪ್ರೀತಿನೇ ಆಗ್ಲಿ, ಕೆಲವೊಬ್ಬೊಬ್ರು ತೋರ್ಪಡಿಕೆ ಬೇಡ, ನಮ್ಮಲ್ಲೇ ಹಿಡ್ದಿಟ್ಕೊಳ್ಳೋಣ ಅಂತ ಅನ್ಕೋತಾರೆ. ಸೊ ನೀವೇನಾದ್ರು ಮೊದ್ಲೇ ಮಾತಾಡಿದ್ರ ಬೇಡ ಬಿಡು ರೀಲ್ಸ್ ಮಾಡೋದು ಅನ್ನೋವಂಥದ್ದು? ಆಮೇಲೆ ಇಂಟ್ರೆಸ್ಟ್ ಇರ್ಲಿಲ್ಲ. ಶಿ ವಾಸ್ ನಾಟ್ ಇಂಟ್ರೆಸ್ಟೆಡ್. ಅವಳಿಗೆ ಮಾಡಕ್ ಇಂಟ್ರೆಸ್ಟ್ ಇರಲಿಲ್ಲ. ಅವಳು ಕಾಲೇಜಲ್ಲಿ ಇದ್ದವಳು, ಇನ್ನ ಅವಳು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿಲ್ಲ, ಡ್ರಾಪ್ ಔಟ್ ಅವಳು. ನಾನೇ ಇಲ್ಲ ಹೋಗ್ಬೇಡ ಅಂತಾನೆ ನಾನೇ ಹೇಳಿದೆ. ನಾನೇನಂತ ಅಂದ್ರೆ ಮೇಡಮ್, ಇವಾಗ ನನಗಿನ್ನ ಚೆನ್ನಾಗಿ ಓದೋರು ಇದ್ದಾರೆ. ನನ್ನ ಸ್ಟೂಡೆಂಟ್ ಲೈಫ್ ಅಲ್ಲಿ ಇದ್ದಾಗ ನನಗಿನ್ನ ಚೆನ್ನಾಗಿ ಓದೋರು ನನ್ನ ಫ್ರೆಂಡ್ಸೇ ತುಂಬಾ ಜನ ಇದ್ದಾರೆ. ನಾನ್ ಫೇಲ್ ಆಗಿ, ಮ್ಯಾಥ್ಸ್ ಫೇಲ್ ಆಗಿ PU ನಲ್ಲಿ, ಮತ್ತೆ ಡಿಗ್ರಿಗೆ ಬಂದೆ, ಇಂಜಿನಿಯರಿಂಗ್ ಇವಾಗೇನೋ ಒಂದ್ ಸ್ವಲ್ಪ ಅದು ಇದು ಕರೆಸ್ಪಾಂಡೆನ್ಸ್ ಕಟ್ ಕಂಪ್ಲೀಟ್ ಮಾಡ್ರೆ ಓದ್ಬಿಟ್ರೆ ನಾನು ಯಾವತ್ತು ಒಳ್ಳೆ ಸ್ಟೂಡೆಂಟೇ ಅಲ್ಲ. ನಾನು ಅವ್ರೆಲ್ಲರಿಗಿನ್ನ ಜಾಸ್ತಿ ದುಡಿತಾ ಇದ್ದೀನಿ. ಇವತ್ತು ಚೆನ್ನಾಗಿದ್ದೀನಿ, ನಾಟ್ ಡಿಸ್ರೆಸ್ಪೆಕ್ಟ್ ಅಂತ ಇಲ್ಲ ಯಾರಿಗೂ, ಬಟ್ ಎಲ್ಲರಿಗಿನ್ನ ಚೆನ್ನಾಗಿದ್ದೀನಿ. ನಾನು ದುಡಿತಾ ಇದೀನಲ್ಲ. ಕಾಲೇಜ್ ಲೈಫು ನಿಮಗೆ ಲಿಮಿಟ್ ಮಾಡ್ಬಿಡುತ್ತೆ, ನಿಮ್ಮ ಕೆಪಾಸಿಟಿನ. ಸ್ಕೂಲು ಕಾಲೇಜು ಲಿಮಿಟ್ ಮಾಡಾಕ್ಬಿಡುತ್ತೆ. ಅದರಿಂದ ಆಚೆ ಬಂದು ಯಾರು ಬದುಕ್ತಾ ಇದಾರೆ ಅಂಥವ್ರ ಹತ್ರನೇ ಲ್ಯಾಂಬರ್ಗಿನಿ ಇರುತ್ತೆ, ಅಂಥವ್ರ ಹತ್ರನೇ ದೊಡ್ಡ ಕಾರ್ ಇರುತ್ತೆ. ಅದ್ ಬಿಟ್ರೆ ನೀವು ಕಾಲೇಜಲ್ಲಿ 9 to 5 ಜಾಬ್ ಮಾಡ್ತೀನಿ ಅನ್ನೋರು ಯಾವತ್ತಿದ್ರು ಕೂಡ
ಆ ಲೆವೆಲ್ಗೆ ಬದುಕೋಕೆ ತುಂಬಾ ಕಷ್ಟ. ಇಲ್ಲ 5% ಆಫ್ ದ ಪೀಪಲ್ ಬದುಕ್ಬೋದು, ಬಟ್ ಎಲ್ಲರ ಕೈಲೂ ಆಗಲ್ಲ. ಆ ಲೈಫ್ ಅಲ್ಲ ಇವಾಗಿರೋದು. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಡಿಟಿಂಗ್ ಸ್ಕೋಪ್ ಇದೆ, ಕಾಂಟೆಂಟ್ ಕ್ರಿಯೇಷನ್ ಸ್ಕೋಪ್ ಇದೆ, ಅದ್ ಬಿಟ್ರೆ ತುಂಬಾ AI ಸ್ಕೋಪ್ಸ್ ಇದೆ, ಎಷ್ಟೊಂದು ಡಿಫ್ರೆಂಟ್ ಜಾಬ್ಸ್ ಇದಾವೆ. ನೀನು ಓದ್ಬಿಟ್ಟು ಬರ್ತೀನಿ, ಡಿಗ್ರಿ ತಗೊಂಡು ನಿಂತ್ಕೊಂತೀನಿ, ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಲಾಯರ್ ಆಗ್ತೀನಿ, ಪಾಸ್ ಆದವರೆಲ್ಲ ಆಗಲ್ಲ. ಅದರಲ್ಲಿ ಇನ್ನ ತುಂಬಾ ಸ್ಟೆಪ್ಸ್ ಇರುತ್ತೆ. ಅದನ್ನೆಲ್ಲ ಕ್ಲೈಮ್ ಮಾಡಿ ಆಗುವಷ್ಟೊತ್ತಿಗೆ ಇನ್ನ ತುಂಬಾ ಆಪರ್ಚುನಿಟೀಸ್ ಬಂದಿರುತ್ತೆ, ಇನ್ನ ತುಂಬಾ ಜನ ಗ್ರಾಪ್ ಮಾಡ್ಕೊಂಡಿರ್ತಾರೆ ಆಪರ್ಚುನಿಟೀಸ್ ನ. ಏನು ಉಪಯೋಗ ಮಾಡಿ ಅಷ್ಟೊಂದೆಲ್ಲ ಓದಿ ಏನು ಉಪಯೋಗ? ನಾನು ಇವಳಿಗೆ ಅದೇ ಹೇಳಿದ್ದು, ನಿನಗೆ ಓದ್ ಯೂಸ್ ಆಗಲ್ಲ, ನೀನು ಓದ್ಬಿಟ್ಟು ಏನ್ ದುಡಿತೀಯ ನಾನು ಅದನ್ನ ಇಲ್ಲಿ ನಿನ್ಗೆ ಮಾಡ್ಕೊಡ್ತೀನಿ, ಲಾಸ್ಟ್ ಆಗೋ ತನಕ ನಾನು ನಿನಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ತಲೆ ಕೆಡ್ಸ್ಕೊಂಬೇಡ ಬಾ ಅಂತ ಕರ್ಕೊಂಬಂದೆ. ಶಿ ಇಸ್ ಡೂಯಿಂಗ್ ವೆಲ್. ಇನ್ನೇನ್ ಬೇಕು ಹೇಳ್ರಿ ಲೈಫ್. ಅವ್ರ PUC ಅಂದ್ರು. ಏಜ್ ಎಷ್ಟಾಗಿದ್ರೆ ನಿಮ್ದು? 22 ಇವಾಗ. ಓಕೆ, ನಿಮ್ದು 25 and 2000 born, 2003. ಅಂದ್ರೆ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಇವ್ರ ಕಾಲೇಜ್ ಲೈಫ್ ಬಗ್ಗೆ ಹೇಳಿದ್ರಲ್ಲ, ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಏನ್ ಗೊತ್ತಾ, ನನಗೆ ಫೋಟೋಸ್ ಕಳ್ಸೋರು ವಾಟ್ಸ್ಆಪ್ ಅಲ್ಲಿ. ಇವತ್ ನೋಡ್ ನಾವು ಮಾಲಿಗೆ ಬಂದಿದೀವಿ, ನೀನ್ ಅಲ್ಲಿ ಕೆಲಸ ಮಾಡ್ತಿದ್ಯಾ ಅಂತೆಲ್ಲ ಕಳ್ಸೋರು. ನೀನ್ ಇವತ್ತು ಆಡಿಷನ್ಗೆ ಹೋಗಿದ್ಯಾ ನೀನು, ನಾವ್ ನೋಡಿ ಇವತ್ತು ಇಲ್ಲಿ ಮಾಡ್ತಿದೀವಿ, ಅಲ್ಲಿ ಎಂಜಾಯ್ ಮಾಡ್ತಿದೀವಿ ಅಲ್ಲಿ ಅಂತ ಏನೋ ಒಂದು. ಒಂದ್ ನಿಮಿಷ ಹ್ಯಾಸ್ ದಟ್. ನಾನು ಯಾವಾಗ್ಲೂ ಇದನ್ನ ಹೇಳೋಣ ಅನ್ಕೊಂಡೆ. ಇವಾಗ ಒಂದೊಂದ್ ಎಲ್ಲಾ ಟೈಮ್ ಚೆನ್ನಾಗಿರ್ತಲ್ಲ, ಯಾವಾಗಾರು ಒಂದ್ ಟೈಮ್ ಬಂದಾಗ ಎಲ್ಲರೂ ಎಂಜಾಯ್ ಮಾಡ್ತಿದಾರೆ ಲೈಫ್ ನ. ನಾನ್ ನೋಡಿ ದಿನ ಇದೇ ಮಾಡ್ಬೇಕು ಅಂತ ಹೇಳ್ತಿರ್ತಾಳೆ. ನಾನು ಅದನ್ನ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀನ್ ಇವಾಗ ಕಾಂಟೆಂಟ್ ಕ್ರಿಯೇಷನ್ ಕೆಲ್ಸನೋ ಕಷ್ಟಪಟ್ಟು ಏನೋ ಮಾಡ್ತಾ ಇದೀಯಾ, ನಿನ್ ಲೈಫಲ್ಲಿ ನೀನ್ ಇವಾಗ ಎಷ್ಟು ಇಂಡಿಪೆಂಡೆಂಟ್ ಆಗಿದೆಯಾ, ನಿನ್ ಫ್ರೆಂಡ್ಸ್ ಯಾರು ಎಂಜಾಯ್ ಮಾಡ್ತಾ ಇದಾರಲ್ಲ ಅವ್ರು ಇಷ್ಟು ಇಂಡಿಪೆಂಡೆಂಟ್ ಆಗಿ ನೆಕ್ಸ್ಟ್ 2-3 ವರ್ಷ ಆದ್ಮೇಲೆ ಇರಕ್ ಆಗಲ್ಲ. ಮದ್ವೆ ಆಗಿ ಯಾರ್ದಾರ ಬೇರೆ ಮನೆಯಲ್ಲೋ ಕಷ್ಟಪಡ್ಬೇಕು, ಇಲ್ಲ ಅಂತ ಅಂದ್ರೆ ದುಡ್ಡುಗೋಸ್ಕರ 10-20 ಸಾವಿರ ಕೆಲಸ ಮಾಡ್ಬೇಕು ಕಷ್ಟಪಟ್ಟು. ನೀನ್ ಅಟ್ಲೀಸ್ಟ್ ಇಂಡಿಪೆಂಡೆಂಟ್ ಆಗಿದ್ಯಾ, ಇವಾಗ ಏನ್ ಕಷ್ಟಪಡ್ತಾ ಇದೆ, ನಿನಗೆ ಅದ್ ಮುಂದೆ ಹೆಲ್ಪ್ ಮಾಡುತ್ತೆ ಲೈಫಲ್ಲಿ. ಆರಾಮಾಗಿರೋ ಕಾಲೇಜ್ ಲೈಫ್ ನ ತುಂಬಾ ಮಿಸ್ ಮಾಡ್ಕೋತೀನಿ. ಆ ಲೈಫ್ ನ ನಾನು ಲೀಡ್ ಮಾಡಕ್ ನಂಗೆ ಟೈಮೇ ಸಿಗ್ಲಿಲ್ಲ. ಅವರೆಲ್ಲ ಫೋಟೋಸ್ ಎಲ್ಲ ಕಳ್ಸ್ಬೇಕಾದ್ರೆ ನಂಗೆ ನಿಜವಾಗ್ಲೂ ಎಷ್ಟೊಂದ್ಸಲ ನಂಗೆ ಕಣ್ಣಲ್ಲಿ ನೀರ್ ಬರೋದು. ಅವರೆಲ್ಲ ಅಷ್ಟೊಂದು ಎಂಜಾಯ್ ಮಾಡ್ತಾರೆ, ನಾನು ಮಾಡ್ತಿಲ್ಲ. ನಂಗೆ ಒಂದೇ ಇರೋದು, ಇಲ್ಲ ಇವಾಗ ನಂಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಮನೆಗೆ ಇದ್ ಕಟ್ಬೇಕು, ರೆಂಟ್ ಇದ್ ಕಟ್ಬೇಕು, ಈ ತರ ಅನ್ಕೊಂಡು ನಾನು ಸುಮ್ಮನಾಗ್ಬಿಡ್ತದೆ. ಓಕೆ, ಒಂದ್ ಟೈಮ್ ಬರುತ್ತೆ ಅವಾಗ ನಾನು ಎಂಜಾಯ್ ಮಾಡ್ತೀನಿ, ಅವಾಗ ಲೈಫ್ ಎಂಜಾಯ್ ಮಾಡ್ತೀನಿ ಅಂತ. ಸೊ ದಿಸ್ ಇಸ್ ದ ಟೈಮ್, ಇವಾಗ ನಾನು ಎಂಜಾಯ್ ಮಾಡ್ತೀನಿ, ಅವರೆಲ್ಲ ಕೆಲ್ಸಕ್ಕೆ ಕೊಡ್ತಾ ಇದ್ದಾರೆ. ಈಗ ಏನಾದ್ರು ಮೆಸೇಜ್ ಮಾಡ್ತಾರ ಈಗ? ಮೇಡಮ್ ನನ್ಗೆ ಯಾರು ನನ್ನ ಲೈಫಲ್ಲೂ ನಂಗೆ ಯಾರು ಹೇಟ್ ಮಾಡಿಲ್ಲ. ನಂಗೆ ಯಾರು ಮಾತಾಡ್ಸಿದಾರೆ ಗೊತ್ತಾ, ಡೈರೆಕ್ಟ್ ಆಗಿ ಬಂದು ಅವ್ರು ಯಾವತ್ತೂ ನಂಗೆ ಹೇಟ್ ಮಾಡಿಲ್ಲ. ಸೊ ತುಂಬಾ ಚೆನ್ನಾಗಿ ನಮ್ ಕಾಲೇಜ್ ಟೀಚರ್ಸ್, ಸ್ಕೂಲ್ ಟೀಚರ್ಸ್ ಎಲ್ರು, ನನ್ನ ಫ್ರೆಂಡ್ಸು, ಹಳೆ ಫ್ರೆಂಡ್ಸು ಎಲ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನನಗೆ ಅನ್ಸುತ್ತಿಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬೆಸ್ಟ್ ಫ್ರೆಂಡ್ಸ್ ನಂಗೆ ಯಾರು ಇಲ್ಲ. ಅವ್ರು ಮಾತಾಡ್ತಾರ ಅಷ್ಟೇ, ಹಾಯ್ ಅಂದ್ರೆ ಹಾಯ್, ಬಾಯ್ ಅಂದ್ರೆ ಬಾಯ್. ಬೆಸ್ಟ್ ಫ್ರೆಂಡ್ ಅಂದ್ರೆ ಇವ್ರೊಬ್ರೆ. ನನ್ ಕಷ್ಟ ಇದ್ರು ಇವ್ರೊಬ್ರೆ, ನಾನು ಬೇಜಾರಲ್ಲಿ ಇದೀನಿ ಅಂದ್ರು ಇವ್ರೊಬ್ರೆ, ನಾನು ಇವತ್ತು ಖುಷಿಯಾಗಿದ್ದೀನಿ ಅಂತಾನು ಇವ್ರೊಬ್ರೆ. ಸಾಕಲ್ಲ ಇಷ್ಟ. ಅದು ಇನ್ನೇನ್ ಬೇಕು ಜೀವನಕ್ಕೆ. ಇಲ್ಲ ಮೇಡಮ್, ದಟ್ ಈಸ್ ಫಾರ್ ಶೋರ್. ಅಂದ್ರೆ ಜನಕ್ಕೆ ಗೊತ್ತಾಗಲ್ಲ. ನಾನು ಯಾವಾಗ್ಲೂ ಪೇರೆಂಟ್ಸ್ ಹತ್ರ ಯಾವತ್ತೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನೆವರ್ ಡಿಸ್ಕರೇಜ್ ಯುವರ್ ಚೈಲ್ಡ್. ನಿನ್ ಕೈಲಿ ಆಗಲ್ಲ, ನೀನ್ ಮಾಡಲ್ಲ, ನೀನ್ ಹೋಗಲ್ಲ, ನಾವ್ ಹೇಳಿದ್ದೆ ಕೇಳ್ಕೊಬೇಕು, ಅವಾಗ್ಲೇ ಬೆಳೆಯೋದು, ಅವಾಗ್ಲೇ ಬದುಕೋದು. ನೆವರ್ ಡೂ ದಟ್. ಗೊತ್ತಿರುತ್ತೆ ಎಲ್ಲಾರ ಮಕ್ಳಿಗೂ ಬುದ್ಧಿ ಇರುತ್ತೆ, ಅದನ್ನ ಒಂದ್ ಸ್ವಲ್ಪ ಎಂಕರೇಜ್ ಮಾಡಿದ್ರೆ ಎಲ್ಲರೂ ಬೆಳೀತಾರೆ ಅಂತ ನಾನು ಹೇಳ್ತೀನಿ. ನಾನೊಂದು ನಿನ್ನೆ ಲಾಗಲ್ ಅನ್ಸತ್ ನೋಡಿದೆ, ಕಾರ್ ಏನೋ ತಗೋತಾ ಇದ್ದೀರಾ ಬಂತು. ಸೊ ಯಾವ್ದು, ಏನು, ಯಾವಾಗ? ನಾನು BMW ತಗೊಂತಾ ಇದೀನಿ. ಸೊ ಎಷ್ಟೊಂದ್ ಜನಕ್ಕೆ ಅನ್ಸುತ್ತೆ, ಯಾಕಂತ ಅಂದ್ರೆ ನಾನು ಹಿಂದಿ ಕ್ರಿಯೇಟರ್ಸ್ ಎಲ್ಲ ನೋಡ್ತಾ ಇದ್ದೀನಿ, ಎಷ್ಟೊಂದ್ ಜನ ಕಾರ್ದೆಲ್ಲ ಫ್ಲೆಕ್ಸ್ ಇದೆ ಅವ್ರದ್ದು. ನಮ್ ಕನ್ನಡದಲ್ಲಿ ಆತರ ಬಂದಿಲ್ಲ, ಇನ್ನ ಯಾರು ಮುಂದೆ ಬಂದಿಲ್ಲ. ಕಾರ್ ಇರೋರು ಬಂದು ಕಾಂಟೆಂಟ್ ಮಾಡಿರೋರು ಇದಾರೆ, ಬಟ್ ಕಾಂಟೆಂಟ್ ಕ್ರಿಯೇಷನ್ ಮಾಡಿ ಕಾರ್ ತಗೊಂಡ್ರು ತುಂಬಾ ಕಡಿಮೆ ನೀವು ನೋಡೋದು. ಸಿಕ್ಕಾಪಟ್ಟ ಕಾರ್ ತಗೊಬಹುದು ನಾವು. ಇವಾಗ ನಾನು ತಾರ್ ತಗೊಂಡೆ, ನಾನು 2 ವರ್ಷ ಆಯ್ತು ತಗೊಂಡು. ಸೊ ಆ ತರ ಕಾರ್ಗಳು ನಾವು ತಗೊಬಹುದು, ಅಫೋರ್ಡ್ ಮಾಡ್ಬೋದು. ಅಫೋರ್ಡಬಲ್ ಕಾರ್ಸ್ ಆರ್ ಈಸಿ, ಬಟ್ ವಾಟ್ ಡಿಫ್ರೆಂಟ್ ಕಾರ್ಸ್, ದ ಸ್ಪೋರ್ಟ್ಸ್ ಕಾರ್ಸ್, ಆ ತರ ಲಕ್ಸುರಿ ಕಾರ್ಸ್ ತೋರಿಸ್ತಾರಲ್ಲ, ಅದು ಒಂದು ಕಡಿಮೆ ಐತೆ. ಇವಾಗ ಮೇ ಬಿ ಅದು ಸ್ಟಾರ್ಟ್ ಆಗ್ಬೋದು ಅಂತ ಅನ್ಸುತ್ತೆ. ಬಟ್ ಇಫ್ ಗಾಡ್ಸ್ ಗ್ರೇಸ್ ಚೆನ್ನಾಗಿದ್ರೆ, ನಾನು ಬರ್ತಡೇ ದಿನ ತಗೊಬೇಕಂತ ಆಸೆ ಐತೆ. ಜೂನ್ 21, ಇನ್ನೊಂದ್ 2 ತಿಂಗಳೈತೆ, ತಗೊಂತೀನಿ BMW. ಬಟ್ ಯಾವ್ದು ಎಸ್ಪೆಷಲಿ ಕಾರ್ ಯಾವ್ದು ಅಂತ ನಾನು ಅದು ರಿವೀಲ್ ಆದಾಗಲೇ ನೋಡ್ಬೇಕು. ಟೋಟಲ್ ಎಷ್ಟು ಕಾರ್ಗಳಿದಾವೆ, ಎಷ್ಟು ಬೈಕ್ಗಳಿದಾವೆ? 6 ಕಾರ್ಗಳಿದಾವೆ ಇರೋದ್ರ. 8 ಇದಾವೆ. ಅದೆರಡು 8 ಇದಾವೆ. 8 ಕಾರ್ ಇದಾವೆ, ಒಂದು 3 ವೆಹಿಕಲ್ ಇದಾವೆ. ಬಿಟ್ರೆ ಲಾರಿ ಅದು ಇದು ಅಂತ ಅಂದ್ರೆ, ಬಿಕಾಸ್ ನಮ್ ಕನ್ಸ್ಟ್ರಕ್ಷನ್ ಅಲ್ಲ, ಲಾರಿ, ಇಟಾಚಿ ಅದೆಲ್ಲ ಇದಾವೆ. ಆತ 8 ಕಾರ್ ಇದಾವೆ. ಕರೆಕ್ಟ್ ಆಗಿ ಹೇಳ್ಬೇಕಾ? ಅಕ್ಯುರೇಟ್ 8. ಹೇಗೆ ಎಲ್ಲ ಯೂಟ್ಯೂಬ್ ಇನ್ಕಮ್ ಇಂದ? ಇಲ್ಲ ಮೇಡಮ್, ಅದ್ ಮನೆ ನಾನು ಅದೇ ಹೇಳಿದ್ನಲ್ಲ, ನಾನು ಬಾರ್ನ್ ರಿಚ್ ಇದೀನಿ. ಈಗ ಈ ಪ್ರಶ್ನೆ ಕೇಳ್ತೀನಿ. ಇವಾಗ ಆಗ್ಲೇ ಅಂದ್ರೆ ನೀವು ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಅಷ್ಟೇ ಅಂತ ಹೇಳಿ ಓಡಾಡೋದು ಒಂದು ಗಾಡಿ, ಮತ್ತೆ ಯಾಕೆ ಅಪ್ಪ ಅಮ್ಮ ದುಡ್ಡು ಅನ್ನುವಂಥದ್ದು ಒಂದು ಪ್ರಶ್ನೆ ಬರತ್ತಲ್ವಾ? ಯೂಸ್ ಮಾಡ್ತಾ ಇಲ್ವಲ್ಲ ನಾನು ಅಪ್ಪ ಅಮ್ಮನ ದುಡ್ಡು, ಏನ್ ಯೂಸ್ ಮಾಡ್ತೀನಿ? ಅಲ್ಲ ಆಗ್ಲೇ ಅಂದ್ರೆ ಅಪ್ಪ ಅಮ್ಮನ ಹತ್ರ ಮಾತಾಡ್ತಾ ಇಲ್ಲ ಅಂತ ಹೇಳಿ, ಮನೆಗ್ ಬರುತ್ತೆ ಅಂದ್ರೆ ಇವಾಗ ಅಪ್ಪ ಅಮ್ಮ ಕೊಡ್ತಾರೆ ಅಂತ. ಹೌದು, ಹಂಗಾಗಿ ಅಂದ್ರೆ ಏನ್ ಕ್ವಶನ್ ಅರ್ಥ ಆಗ್ಲಿಲ್ಲ ನನಗೆ.
ಕೇಳಿ ಇನ್ನೊಂದ್ಸಲ. ಏನ್ ಗೊತ್ತಾ, ಇವಾಗ ನೀವಂದ್ರೆ ಇವಾಗ ಕಾರ್ ತಗೋತಾ ಇರೋದು ಅಪ್ಪ ಅಮ್ಮನ ಹೌದು. ದುಡ್ಡಲ್ಲಿ ಅಂತ ಹೇಳಿ, ಆಗ್ಲೇ ನಾನ್ ಕೇಳ್ದಾಗ ಅಂದ್ರೆ ನೀವು ಯಾವ ಅಪ್ಪ ಅಮ್ಮನ ದುಡ್ಡಲ್ಲಿ ಕಾರ್ ತಗೋತಾರ? ನಿಮ್ಮ ಅಪ್ಪ ಅಮ್ಮನ ದುಡ್ಡಲ್ಲಿ. ಯಾವಾಗ? ಅಲ್ಲ ಇವಾಗ ಬರೋ ಕಾರು ಇವ್ರ ದುಡ್ಡಲ್ಲ, ಇವಾಗ ಬರೋ ಕಾರ್ ನನ್ ದುಡ್ಡು. ನಾನು Okay, okay, okay. ಇವಾಗ ಬಡದ ನಂದೇ ಇದೆಲ್ಲ. ಹಾ, okay. ಆತರ ಅಂದ್ರೆ ಮನೆದ್ ನಾನೇನು ಯೂಸ್ ಮಾಡಲ್ಲ ವೆಹಿಕಲ್. ನನ್ ಕಾರ್ ಇವಾಗ ಸರ್ವಿಸ್ ಕೊಟ್ಟಿನಿ ಅಂತ ಅವ್ರದ್ದು ಇನ್ನೊಂದ್ ಕಾರ್ ಇರುತ್ತೆ ಹೋಂಡಾ ಸಿಟಿ, ಅದು ಯೂಸ್ ಮಾಡ್ತಾ ಇದೀನಿ. ಬಟ್ ಮನೆಯಿಂದ ನಾನು ದುಡ್ಡು ಕೇಳೋದಾಗ್ಲಿ, ಮನೆಯಿಂದ ನಾನು ಖರ್ಚಿಗಾಗ್ಲಿ, ಇನ್ನೊಂದಾಗ್ಲಿ, ಬಟ್ಟೆಗಾಗ್ಲಿ, ತಿನ್ನಕ್ಕಾಗ್ಲಿ ನಾನೇನು ಕೇಳಲ್ಲ. ಮನೆದೇ ನಂದೇ ಆತರ ಇರುತ್ತೆ. ಅವ್ರ ಕೆಲಸ ಮಾಡ್ತಾರೆ, ದುಡಿತಾರೆ. ನಾನು ಅಷ್ಟೇ, ನಾನು ಆತರ ಜಾಸ್ತಿ ಕೇಳಲ್ಲ. ಅಂಡ್ ಮೋರ್ ಅವ್ರು ಅನ್ಕೊಬಹುದು ಅದು ಯೂಟ್ಯೂಬ್ ಇಂದಾನೆ ದುಡಿದ. ಇಲ್ಲ, ನಾನು ಕಾಂಟ್ರಾಕ್ಟ್ ಮಾಡ್ತೀನಿ. ಬಿಕಾಸ್ ಕಂಪ್ನಿ ನಾನು ನಮ್ಮ ಡ್ಯಾಡ್ ನಮ್ಮ ಅಣ್ಣ ಎಲ್ಲ ಸೇರ್ಕೊಂಡ್ ಮಾಡೋದ್ರಿಂದ ವಿಲ್ ಬಿ ಅಂಡರ್ ದ ಸೇಮ್ ರೂಫ್ ಅಲ್ಲ. ಸೊ ಡಿಫ್ರೆಂಟ್ ಟಾಸ್ಕ್, ಡಿಫ್ರೆಂಟ್ ಥಿಂಗ್ಸ್ ಇರುತ್ತೆ. ವಿಲ್ ಟು ಹ್ಯಾಂಡಲ್ ದಟ್. ಸೊ ಅದ್ರ ಮುಖಾಂತರ ನಾವು ವಿಲ್ ಲರ್ನ್. ಸೊ ಅದು ಆಬ್ವಿಯಸ್ಲಿ ಕಂಪ್ನಿ ಅಮೌಂಟ್ ಅಂತ ಅಂದ್ರೆ ಮನೆ ದುಡ್ಡದು. Okay. ಸೊ ಆ ತರ ಇರುತ್ತೆ ಅದು. ನಾನಲ್ಲಿ ಹೋಗ್ತೀನಿ ಜನಕ್ಕೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ತೋರ್ಸಕ್ಕಾಗಲ್ಲ. ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನೋಡ್ರಿ, ಇಲ್ಲಿ ರೋಡ್ ಮಾಡ್ತಾ ಇದ್ದೀನಿ ನೋಡ್ರಿ, ಇಲ್ಲಿ ಚರಂಡಿ ಅದನ್ನ ತೋರ್ಸಕ್ಕಾಗಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಬಿಕಾಸ್ ದೇರ್ ಆರ್ ಸಮ್ ಲಿಮಿಟೇಷನ್ಸ್ ಫಾರ್ ನಾವೇನ್ ತೋರಿಸ್ಬೇಕು, ಏನ್ ಮಾತಾಡಬೇಕು ಅಂತ. ನಾನು ಅದಕ್ಕೆ ಐ ಕ್ಯಾನ್ ಟೆಲ್ ಕಾಂಟ್ರಾಕ್ಟ್ ಮಾಡ್ತೀವಿ ಅಷ್ಟೇ ನಾನು ಹೇಳ್ಬೋದು ಅಷ್ಟೇ, ಇನ್ನೇನ್ ಜಾಸ್ತಿ ಹೇಳಕ್ಕಾಗಲ್ಲ.